ಗಟ್ಟಿಯಾಗಿ ಹೊಡೆದ್ರೇನಾ? ಯಾಕೋ ನಮ್ಮನೆ ಮುಂದೆ ಹೊಟ್ಟೆ ಹಿಡ್ಕೊಂಡು ಓಡ್ತಾ ಇದ್ದೆ? ನಾವು ಅದನ್ನೇ ಅವಾಗಿಂದ ಕೇಳ್ತಾ ಇದೀವಿ, ಬಾಯಿ ಬಡ್ಕೋತಿದ್ದಾನೆ ಹೊರತು ಬಾಯಿ ಬಿಡ್ತಾ ಇಲ್ಲ. ವೈಶಾಲಿ ತಮಾಷೆ ಮಾಡ್ಬೇಡ, ಅವನಿಗೆ ಹೊಟ್ಟೆ ನೋವಂತೆ, ಬೇಕಂದ್ರೆ ಕಣ್ಣಲ್ಲಿ ನೀರಿದೆ ನೋಡು. ನಾನು ಹೇಳ್ತೀನಿ ರಸ್ತಲ್ಲಿ ಮಾರೋ ಸೀಮೆಣ್ಣೆ ಬೋಂಡ ತಿನ್ಬೇಡ ಅಂತ, ನನ್ನ ಮಾತೇ ಕೇಳಲ್ಲ. ಸುಬ್ಬು, ಹೊಟ್ಟೆ ನೋವು ಹೇಗಿದ್ಯೋ? ಏಯ್, ನೀನ್ ಏನು ಯೋಚನೆ ಮಾಡ್ಬೇಡ ಕಣ, ನಾನು ಈಗಲೇ ನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಯಾರು ಹೆದರ್ಬೇಕಾದ ಅವಶ್ಯಕತೆ ಇಲ್ಲ, ಎಲ್ರಿಗೂ ಆಗಿರೋ ಪ್ರಾಬ್ಲಮ್ ಇವ್ನಿಗಾಗಿದೆ ಅಷ್ಟೇ. ಹಾಗಂದ್ರೆ ಹೊಟ್ಟೆಲ್ ಕಲ್ಲಾಗಿದೆಯಮ್ಮ. ಕಲ್ಲು ಅಂದ್ರೆ ಆ ಕಲ್ಲಲ್ಲ ಕಣು, ಕ್ಯಾಲ್ಸಿಯಮ್ಮು. ಬೇರೆ ಬೇರೆ ಜ್ಯೂಸ್ಗಳು ಸೇರಿ ಸ್ಟೋನ್ ಫಾರ್ಮೇಶನ್ ಆಗಿರುತ್ತೆ. ಇದು ನಿನ್ನ ಅದೃಷ್ಟದ ಕಲ್ಲು. ಡಾಕ್ಟ್ರ್ ಯಾವತ್ತು ಪೇಷಂಟ್ ಹತ್ರ ನಿಜ ಹೇಳಲ್ಲ. ಡಾಕ್ಟ್ರ್ ಯಾರನ್ನಾರು ಒಬ್ರನ್ನ ಭಯ ಪಡಿಸ್ಬೇಕು. ಪೇಷಂಟ್ ನ ಭಯ ಪಡಿಸಿದ್ರೆ ಎಲ್ಲ ಅಯೋಮಯ ಆಗುತ್ತಾ ಅಂತ ಜೊತೆಲಿರೋರ್ನ ಭಯ ಪಡ್ತಾರೆ. ನೀನು ರೆಸ್ಟ್ ತಗೊಳ್ಳೋ. ಪೆದ್ದ ಪರಮ, ಅವನಿಗೆ ಕಾನ್ಫಿಡೆಂಟ್ ನ ಸ್ವಲ್ಪ ಬಿಲ್ಡಪ್ ಮಾಡ್ಬೇಕಣ. ಆ ಕಲ್ಲಿಂದ ಉಪಯೋಗ ಇದೆ ಅಂತ ಅವನು ಗೊತ್ತಾಗ್ಬೇಕು. ತುಕ್ಕನ ಹೊಟ್ಟೆಲಿರೋ ಕಲ್ಲು ಎಷ್ಟು ಬೆಲೆ ಬಾಳತ್ತೆ ಅಂತ ಡಾಕ್ಟರ್ ಹೇಳಿದಾರೆ ಗೊತ್ತೇನ್ರಿ ನಿಮ್ಗೆ? ಎಷ್ಟು ಬೆಲೆ ಬಾಳತ್ತಾ? ಹೊಟ್ಟೆಲಿರೋ ಕಲ್ಲು ದೇಹದಲ್ಲಿರೋ ಆಮ್ಲಗಳ ಜೊತೆ ಸೇರ್ಕೊಂಡು ಮುತ್ತಾಗುತ್ತಂತೆ. ಆ ಮುತ್ತಿಂದ ರಾತ್ರಿನೇ ಕೋಟ್ಯಾಧೀಶ್ವರ ಆಗ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ. ಲೇ ಪಡವಲ್ಕ, ನಿನ್ನ ಹೊಟ್ಟೆಲೂ ಅಷ್ಟೇ ಕಣ, ಮುತ್ತು ಫಾರ್ಮ್ ಆಗ್ತಾ ಇದೆ. ನೀನು ದೈವಾಂಶ ಸಂಭೂತನಾಗ್ತಾ ಇದೀಯಪ್ಪ. ನಿನ್ನ ಅದೃಷ್ಟನೇ ಅದೃಷ್ಟ ಕಣ. ಮಾಮಾ ನೀರ ಕರೆಯೋಳೆ. ಹೂನು, ನಿನ್ನ ಹೊಟ್ಟೆಲಿ ಮುತ್ತಿನ ಅಂಶಗಳು ಶೇಖರಣೆ ಆಗ್ತಿದಾವಂತೆ. ಅದನ್ನ 1 ತಿಂಗಳು ಬಿಟ್ಟು ತೆಗೆದ್ರೆ 1 ಕೋಟಿ ರೂಪಾಯಿಗೆ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಸುಬ್ಬು, ಯಾರಿಗೂ ಹೇಳ್ಬೇಡ. 1 ಕೋಟಿ ರೂಪಾಯಿ ಸಿಕ್ಕರೆ ಏನ್ ಮಾಡ್ಬೋದು? ಇವತ್ತು ಶುಭ ದಿನ, ಅದಕ್ಕೆ ಸುಬ್ಬುನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆಮೇಲೆ ಸಿಗ್ತಾನೋ ಇಲ್ವಾ ನೋಡಿ. ಮನುಷ್ಯ ದೊಡ್ಡವನಾದ್ಮೇಲೆ ಜನಗಳ ಕೈಗೆ ಸಿಗೋದಿಲ್ಲ. ಈ MLA MP ಗಳಿದಾರಲ್ಲ ಆ ತರ. ಹೌದು. ಸುಬ್ಬು, ಬಾರೋ ಇಲ್ಲಿ, ನೀನು ನೋಡೋದಕ್ಕೆ ಶಾಸ್ತ್ರಿಗಳು ಬಂದಿದ್ದಾರೆ. ನಿನಗೆ ಯಾಕಪ್ಪ ಹೆಣ್ಣು ತೋರಿಸ್ತೆ? ನೀನು ಹೂ ಅಂದ್ರೆ ಸಾಕು, ಕ್ಯೂ ನಿಂತ್ಕೊಂಡ್ ಬಿಡ್ತಾನೆ. ಅಂದ್ರೆ ನನ್ನ ತಮ್ಮನ ವಿಷಯ ನಿಮ್ಗೆಲ್ಲ ಗೊತ್ತಾಗಿದೆ ಅಂತಾಯ್ತು. ನೋಡಮ್ಮ, ಇವನ ದೇಹದಲ್ಲಿ ಮುತ್ತು ಶೇಖರಣೆ ಆಗ್ತಾ ಇದೆ. ಇವನು ಬರೇ ಸುಬ್ಬು ಅಲ್ಲ, ಮುತ್ತು ಸುಬ್ಬು, ಮುತ್ತು ರಾಜ ಸುಬ್ಬು. ಅದಕ್ಕೆ ಇವನ್ ದೇಹದಲ್ಲಿರೋ ಮುತ್ತಿಗೆ ತೊಂದರೆ ಆಗ್ಬಾರ್ದು ಅಂತ ದಿನ ಪೂಜೆ ಮಾಡ್ತಾ ಇದ್ದೀನಿ. ಹೌದಾ? ಮುತ್ತು ಯಾರ ದೇಹದಲ್ಲಿದೆಯೋ ಅವರು ದೇವ್ರ ಸಮಾನ. ಸುಬ್ಬುಗೆ ಆರತಿ ಮಾಡು. ನನ್ನ ತಮ್ಮನ್ಗೆ ಮಂಗಳಾರತಿ ಮಾಡಿ ತುಂಬಾ ದಿನ ಆಯ್ತು, ಈಗ್ಲೇ ತಗೊಂಡ್ ಬರ್ತೀನಿ. ನಿಂತ್ಕೋ. ಯಾಕೆ? ಸುಬ್ಬಂಗೆ ನೀನ್ ಆರತಿ ಮಾಡ್ಬಾರ್ದು. ಮತ್ತೆ ನೀನ್ ಮಾಡ್ತೀಯಾ? ಅಲ್ಲ, ಅದಕ್ಕೆ ಅಂತಾನೆ ಒಬ್ರಿದ್ದಾರೆ. ವೇದಾ, ಬಾರೆ ಇಲ್ಲಿ. ಅಕ್ಕ ಬಂದೆ. ಇವತ್ತಲ್ಲ ನಾಳೆ ಆ ಕೋಟ್ಯಾಧಿಪತಿ ಮದ್ವೆ ಆಗೋದು ಇವಳೆ. ಅದಕ್ಕೆ ಅವನ್ಗೆ ಇವಳೆ ಆರತಿ ಮಾಡ್ಬೇಕು. ಆರತಿ ಮಾಡೆ. ಮುಂದೆ ಕೇಳ್ರಿ. ಈಗ ಒಂದೆರಡು ಪ್ರೀತಿ ಮಾತಾಡೋಣ. ಹ್ಞೂನ್ರಿ ಮಾತಾಡೋಣ್ರಿ. ಆದ್ಮೇಲೆ ಎಲ್ಲಿಗೆ ಹೋಗೋಣ? ನೀವ್ ಎಲ್ಲ ಹೇಳ್ತೀರ ಅಲ್ಲಿ ಹೋಗೋಣ. ಹನಿಮೂನ್ಗೆ ನಾರ್ತ್ ಇಂಡಿಯಾ ಟೂರ್ ಹೋಗೋಣ. ಹೋಗಣ್ರಿ, ಆದ್ರೂ ನಂಗೆ ಹಿಂದಿ ಬರೋಂಗಿಲ್ಲ. ನನಗ್ ಬರುತ್ತೆ ಕಣೋ, ಇಡೀ ಇಂಡಿಯಾ ಟೂರ್ ಮಾಡೋಣ. ಹೊಡಿ ಚಕಡಿ. ಸುಬ್ಬು ಆಸೆ ಬಿಟ್ಬಿಡು, ಅವನ ಕತೆ ಮುಗೀತು. ಶಾಸ್ತ್ರಿಗಳೇ, ನೀವು ಗೂಂಡಗಳನ್ನ ಕರ್ಕೊಂಡ್ ಬಂದಿದ್ದೀರಾ? ಚಾಕು ಹಾಕಿ ಅವನ ಹೊಟ್ಟೆಲಿರೋ ಮುತ್ತು ನಾವು ತಗೊಳ್ತೇವೆ, ಅವನ ಬಾಡಿನ ನಿನಗೆ ಕೊಡ್ತೀವಿ. ಹಣ ನಮ್ಗೆ, ಹೆಣ ನಿಮ್ಗೆ. ಏಯ್, ಏನ್ ಮಾತನಾಡ್ತಾ ಇದೀಯ? ಹಾಕೋ ಚಾಕು. ತುಕ, ಏನಾಯ್ತು? ಬಾಬಾ ಯಾರನ್ನ ನೋಡಿ ಕುಯ್ಯಕತ್ತಾರೆ. ನಿನ್ನ ಹೊಟ್ಟೆ ಯಾರು ಕುಯ್ಯಲ್ಲ. ಡಾಕ್ಟರ್ ಲೇಸರ್ ಬಿಟ್ಟು ನಿನ್ನ ಹೊಟ್ಟೆಲಿರೋ ಕಲ್ ತೆಗೆದು ಬಿಸಾಕ್ತಾರೆ. ಅಲ್ಲೇ